ಶರಣಂ 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 ದೇವಿ ಕೃಪಾಕರೇ ಕರುಣಿಸಿ ಅನವರತಾನೆ ತಾಯಿ ಶ್ರೀ ಗೌರಿ ಕರುಣಿಸಿ ಅನವರತಾನೆ ತಾಯಿ ಶ್ರೀ ಗೌರಿ ಶರಣಂ 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 ಶ್ರೀ ಹರಿಕೃಷ್ಣ ಈ ಸೌಕಾರರ ಮನೆಯನ್ನು ಕಾಪಾಡುವ ಭಾರ ನೀಡಲಾಗಿದೆಯಪ್ಪ. ಧರ್ಮದಿಂದ ನಡೆದುಕೊಳ್ಳುತ್ತಿರುವ ಈ ಸೌಕಾರ ಮನೆತನಕ್ಕೆ ಯಾವ ಕಷ್ಟ ಬರದ ಹಾಗೆ ಕರುಣಿಸಿ ಕಾಪಾಡುವ ಭಾರ ನೀಡಲಾಗಿದೆಯಪ್ಪ, ನೀಡಲಾಗಿದೆ. ಜಗದ್ಗುರು ಖಾದನಿಧಿ ಕನಕದಾಸರಿಗೆ ನಮೋ ನಮೋ. ಶ್ರೀ ಮೈಲಾರಲಿಂಗೇಶ್ವರ ದೇವರಿಗೆ 7 ಕೋಟಿ ಚಾನ್ಮಲು. ಇಲ್ಲಿ ಎಲ್ಲ ಕುಳಿತಿರುವ ನನ್ನ ಕಲಾಬಳದವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಏನಪ್ಪ, ಈ ಕಲಿಯುಗದಲ್ಲಿ ಖಳನಾಯಕರು ಇದ್ದಾರೆ, ಖಳನಾಯಕರು ಇದ್ದಾರೆ, ನೇವಾಗಿ ಕಾಮಿಡಿ ಮಾಡುವಂತ ಕಿಲಾಟಿಗಳು ಸಹ ಹುಟ್ಟಿದ್ದಾರೆ. ಅದರಲ್ಲಿ ಈ ಧರ್ಮರಾಯನಂದು ಮನೆತನ. ಈ ಮನೆತನದಲ್ಲಿ, ಈ ಧರ್ಮರಾಯನ ಮನೆತನದಲ್ಲಿ ಧರ್ಮರಾಯನ ಜ್ಯೋತಿ ಸದಾ ಬೆಳಗುತ್ತಿರಬೇಕು. ಸಾವಿರಾರು ಬಡ
ಜನಗಳ ಬಾಳು ಆ ಬೆಳಕಿನಲ್ಲಿ ಸಾಗುತ್ತಿರಬೇಕೆಂದು ಹಾರೈಸಿ ಆ ದೇವರಲ್ಲಿ ಪ್ರಾರ್ಥಿಸಿ. ಏನಮ್ಮ ಪಾರ್ವತಿ, ದೇವರ ಪೂಜೆಯನ್ನು ಮಾಡಿದೇನು? ಹೌದು ಸೌಕರ್ಯ, ಈಗ ತಾನೇ ಬಾವಿಗೆ ಹೋಗಿ ನೀರನ್ನು ಸೇದಿಕೊಂಡು ಬಂದು ಫೋಟೋ ತೆಗೆದು ಈಗ ತಾನೇ ಪೂಜೆ ಮಾಡಿದ್ದೇನೆ ಸೌಕರ್ಯ. ಪಾರ್ವತಿ, ಇವತ್ತು ಎಷ್ಟು ಖುಷಿಯಾಗಿದೆ ಗೊತ್ತೇನಮ್ಮ ನನಗೆ. ಅದು ಎಂತ ಸಂತೋಷ ಉಕ್ಕಿ ಹರಿಯುತ್ತದೆ ನನ್ನಲ್ಲೀಗ. ಸೌಕರ್ಯ, ಅಂತ ಸಂತೋಷದ ಸುದ್ದಿ ಅಂತ ಕೇಳಿದ್ರೆ ಅದೇನು ಗೊತ್ತಾ ಪಾರ್ವತಿ, ನನ್ನ ತಮ್ಮ ಗೋಕರ್ಣ ಇದ್ದಾನಲ್ಲ, ಬೆಂಗಳೂರು ಸಿಟಿಯಲ್ಲಿ ಶಾಲೆ ಕಲಿತಾ ಇದ್ದಾನೆ. ಮೇಲಾಗಿ ಅವನು ದೊಡ್ಡ ದೊಡ್ಡ ಸ್ಥಾಯಿಯನ್ನಾಗಬೇಕೆಂಬ ನನ್ನ ಆಸೆ ಇದೆ. ಪಾರ್ವತಿ, ನನಗೆ ಊರಿಗೆ ಬರ್ತೇನೆ ಅಂತ ಫೋನ್ ಮಾಡಿದ್ದಾನೆ. ಮೇಲಾಗಿ ಪಾರ್ವತಿ, ಈ ನಮ್ಮ ಮನೆಯನ್ನು ಸ್ವಲ್ಪ ವೈಭವದಿಂದ ಇಟ್ಕೊಳ್ತೀನಮ್ಮ. ಸೌಕರ್ಯ, ಎದ್ದು ನಿಮ್ಮ ತಂದೆ ತಾಯಿಗಳು ತೀರಿ ಹೋದ್ರು. ಅಂದಿನಿಂದ ನಾವು ಈ ಮನೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಯತ್ತಾಗಿ ಮಾಡ್ತಾ ಇದ್ದೇವೆ ಸೌಕರ್ಯ, ನಿಯತ್ತಾಗಿ ಮಾಡ್ತಾ ಇದ್ದೇವೆ. ನಿನ್ನ ಮಾತಿನಲ್ಲಿಯೂ ನಿನ್ನ ನಡಿಗಿನಲ್ಲಿಯೂ ಬರೀ ಪಾರ್ವತಿ ಅಲ್ಲ ಪಾರ್ವತಿಯೋ, ಆ ಸಾಕ್ಷಾತ್ ದೇವಿ ಪಾರ್ವತಿ ನೀನು. ಸೌಕರ್ಯ, ನಿಮ್ಮಂತ ಒಳ್ಳೆಯವಂತ ಸೌಕರ್ಯ ಇರುವುದರಿಂದ ನಮ್ಮಂತ ಕೆಲಸಗಾರರು ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸೌಕರ್ಯ, ಮಾಡ್ತಾ ಇದ್ದೇವೆ. ಪಾರ್ವತಿ ನೋಡು, ನನ್ನ ತಮ್ಮ ಅಂದ್ರೆ ನಿಮ್ಮ ಚಿಕ್ಕ ಯಜಮಾನರು ಈ ಮನೆಗೆ ಬರ್ತಾ ಇದ್ರೆ ಈ ನಮ್ಮ ಹಳ್ಳಿಯ ಸೊಗಡಿನ ಒಂದು ಹಬ್ಬದ ಪ್ರಯುಕ್ತವಾಗಿ, ಯುಗಾದಿಯ ಪ್ರಯುಕ್ತವಾಗಿ ಅವನಿಗೊಂದು ಹೋಕಳೆಯನ್ನು ಮಾಡಿಕೊಂಡು ಬಂದ್ರಮ್ಮ. ಆಯ್ತು ಸೌಕರ್ಯ. ನನ್ನ ತಮ್ಮ ಗೋಕರ್ಣ ಬಂದೇ ಬಿಟ್ಟ. ಅದೇ ಕೊಡ್ತೇನೆ. ಹಾಯ್ ಗೋಕರ್ಣ, ಬಂದೇ ಬಿಟ್ಟೆ. ಏನು ಬೆಂಗಳೂರಿಗೆ ಶಾಲೆ ಕಲಿಸಿದ್ರೆ ಇದೊಂದು ಚಟ ಕಲ್ಕೊಂಡ್ ಬಂದಿಯಲ್ಲ, ಸಿಗರೇಟ್ ಸಿಗೋದು. ಗೋಕರ್ಣ ಅಲ್ಲ ಧರ್ಮರಾಯ, ಹೆಚ್ಚಿಗೆ ಮಾತನ್ನು ಬೆಳೆಸುವುದನ್ನು ಬಿಟ್ಟು ಮೊದಲು ಆ ಸೂಟ್ಕೇಸನ್ನು ಒಳಗಿಟ್ಟು ಬಾ. ನೀನ್ ಎಷ್ಟೇ ಇಲ್ಲಿ ಚಿಕ್ಕವನಾಗಲ್ಲ, ನೀನ್ ಅನ್ನುತ್ತಾ ಇರಬೇಕಪ್ಪ, ನೆನ್ನುವುದಂತೂ. ಪಾರ್ವತಿ, ಹೋಗಳಿತಾರಮ್ಮ ತಮ್ಮನಿಗೆ. ಸೌಕರ್ಯ, ಸ್ವಲ್ಪ ತಿರುಗಿ ನಿಂತ್ಕೊಳ್ಳಿ. ಪಾರ್ವತಿ, ಏನು ನಿನ್ನ ಹಬ್ಬರಿಸಿ ಕಾಣುವ ಎದೆ ಹುಬ್ಬುಗಳು, ಏನು ನಿನ್ನ ಕೆಂಪು ಕೆಂಪಾದ ನಿನ್ನ ಕೆಂಪುಗಳು, ಏನು ನಿನ್ನ ದುಂಡು ದುಂಡಾಗಿ ಕಾಣುತ್ತಿರುವ ನಿನ್ನ ಕುಂಭ ಕವಚಗಳು. ಪಾರ್ವತಿ, ಅದೆಷ್ಟು ದಿನದಿಂದ ನೀನು ಈ ಧರ್ಮರಾಯನಿಗೆ ಪರಿಚಯವಾದೆ. ಈ ನಿನ್ನ ಶೀಲ ಮುಕ್ಕಾಗಿದೆಯೋ ಅಥವಾ ಇಲ್ಲವೋ ಎಂಬುದರ ಈ ಗೋಕರ್ಣನಿಗೆ ಈಗ ತಿಳಿಸು. ಸೌಕರ್ಯ, ಏನಿದು? ಯಾಕೆ ಈ ರೀತಿ ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀರಾ? ದೃಷ್ಟಿಯಾಗಿರುವುದು ನನಗಲ್ಲ ಪಾರ್ವತಿ. ಯಾವಾಗ ಈ ನಿನ್ನ ಹೊಳಕು ಬಳಕಿನ ದೇಹದ ಮೇಲೆ ಈ ಗೋಕರ್ಣ ಆವಾಗ ನಿನಗೆ ದೃಷ್ಟಿಯಾಗಿರಬಹುದು. ಏನು ಒಂದು ಹಳ್ಳಿಯ ಸಂಸ್ಕಾರದಲ್ಲಿ ಏನು ಅರಿಯದ ಮುಗ್ಧ ಜೀವಿ ಪಾರ್ವತಿಯಪ್ಪ. ಏನೋ ಒಂದು ಅಂದ ಚಂದಕ್ಕೋಸ್ಕರ ಒಂದು ಹೋಕಳೆಯನ್ನು ತಂದ್ರೆ ಪಾಪ ಪಾರ್ವತಿ ಮುಖಕ್ಕೆ ಹೋಕಳಿ ಹೋಗಿರುವಿಯೋ. ಧರ್ಮರಾಯ, ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೇನೆ, ಹಿಂದೆಂದಿಗೂ ಈ ಗೋಕರ್ಣನ ದಾರಿಗೆ ಅಡ್ಡ ಬರಬೇಡ. ನಾನು ಈ ಬಿಸ್ನೆಸ್ಗೋಸ್ಕರ ಕಳ್ಳತನವಾದ್ರೂ ಮಾಡ್ತೀನಿ, ಇಲ್ಲ ನೂರಾರು ಹೆಂಗಸರನ್ನ ತಂದು ನನ್ನ ಕೇಳಕ್ಕೆ ನೀನಾರು ಸಿಟ್ಟು ಹೊಡೆದಂತೆ ಈ ಧರ್ಮರಾಯನ ತಲೆಯನ್ನು ಚೂರು ಚೂರು ಮಾಡಬೇಡ, ಚೂರು ಚೂರು ಮಾಡಬೇಡ. ನಾನು ಬಂದಾಗ್ಲಿಂದ ನೋಡ್ತೀನಿ, ನನ್ನ ತಮ್ಮ ಧರ್ಮದ ದಾರಿಯನ್ನು ಹಿಡಿದು ಒಳ್ಳೆ ರೀತಿಯಿಂದ ಬಂದಾಕ್ಷಣೆ ಮಾತನಾಡುತ್ತಾನಂತಂದರೆ ವಿಷಕಾರಿಯಾಗಿ ಕರ್ಮದ ಬೀಜವನ್ನೇ ಕತ್ತರಿಸಿ ಬಂದಿರುವ ಮೂರ್ಖ. ಶಬ್ಬಾಷ್ ಕಲಿಯುಗದ ಕರ್ಣ, ಶಬ್ಬಾಷ್. ಎಷ್ಟು ದಿನದಿಂದ ನಡೆಸಿದ್ದೀರಿ ಈ ನಿಮ್ಮ ಪ್ರೇಮದ ಚಂದನವನ್ನು? ಧರ್ಮರಾಯ, ಹೊರಗಡೆ ಮಂದಿಯ ಕಣ್ಣಿಗೆ ನೀನು
ಒಬ್ಬ ಒಳ್ಳೆಯ ವ್ಯಕ್ತಿ. ಆದರೆ ಮನೆಯ ಒಳಗಡೆ ಈ ಪಾರ್ವತಿ ಆಡುವ ಪ್ರೇಮದ ಚಲ್ಲಾಟ ಮಾಡಿದರೆ ಸಿಡಿದು ಚೂರು ಚೂರಾಗಿ ಮಾಡಬೇಡಪ್ಪ, ಚೂರಾಗಿ ಮಾಡಬೇಡ. ಲೇ ಗೋಕರ್ಣ, ಸುಟ್ಕೇಸ್ ಬಂದರ ಕತ್ಕೊಂಡು ಬಂದಿರ್ವಿಯಲ್ಲ, ಇದೇನು ಕಳ್ಳರ ಮಧ್ಯನ ಮಾಡಿರ್ವಿಯಲ್ಲ? ಧರ್ಮರಾಯ, ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಇನ್ನೆಂದಿಗೂ ಈ ಗೋಕರ್ಣನ ದಾರಿಗೆ ಹಾಗೆ ಬರಬೇಡ. ಅಕಸ್ಮಾತ್ ಬಂದಿದ್ದೆ ನಿಜವಾದರೆ ಈ ನನ್ನ ಬಿಸ್ನೆಸ್ಗೋಸ್ಕರ ನಾನು ಕಳ್ಳತನವಾದರೂ ಮಾಡ್ತೀನಿ. ಇಲ್ಲ, ಸಾವಿರಾರು ಹೆಂಗಸರನ್ನ ತಂದು ನನ್ನ ಪಕ್ಕದಲ್ಲಿಟ್ಕೋತೀನಿ. ನೀನಾರು ಎದುರಿಗೆಡೆ ಇದ್ದಾನೆಂದು ಬಾಯಿಗೆ ಬಂದಂತೆ ಮಾತನಾಡಿ ಅಮೃತ ಕೈ ಮುಗಿದು ಕೇಳಿಕೊಳ್ತೇನೆ. ನನ್ನಿಂದಾಗಿ ನಿಮ್ಮ ಮನೆಯಲ್ಲಿ ಈ ರೀತಿ ಜಗಳವಾಗುವುದು ಬೇಡ ಸೌಕರ್ಯ, ಬೇಡ. ನಾನೇ ಇಲ್ಲಿ ತಡಿ ಪಾರ್ವತಿ, ಒಂದು ನಿಮಿಷ. ಗೋಕರ್ಣ, ನಿನ್ನ ಮೇಲೆ ನನ್ನ ಕೈ ಎತ್ತಿ ಕಪ್ಪು ಮಾಡಿಬಿಟ್ಟೇನಪ್ಪ, ಮಾಡಿಬಿಟ್ಟೆ. ಯಾಕಂದ್ರೆ ಧರ್ಮದ ಮನೆತನದಲ್ಲಿ ಹುಟ್ಟಿ ಬೆಳೆದ ನನ್ನ ತಂದೆ ತಾಯಿ ಸಾಯುವಾಗ ಎರಡು ಮಾತು ಹೇಳಿಸುತ್ತಾರೆ. ಯಾಕಂದ್ರೆ ನೀನೇನಾದ್ರೂ ಸಣ್ಣವನಂತೆ ನಾ ದೊಡ್ಡವನಂತ, ನೀನು ನಗನಗುತ್ತಾ ಇರಬೇಕಂತ ತಂದೆ ತಾಯಿ ನನ್ನ ಕೈ ಮೇಲೆ ಕೈ ಹಾಕಿ ಶಪಥ ಮಾಡಿಸುತ್ತಾರಪ್ಪ, ಶಪಥ ಮಾಡಿಸುತ್ತಾರ. ಆದ್ರೆ ಏನ್ ಮಾಡಿ ಇಲ್ಲಿ ನೀನ್ ಮೆರಿಯಪ್ಪ, ಇದೆಲ್ಲ ನಿಂದೆ. ಪಾರ್ವತಿ ತಡಿಯಮ್ಮ, ನೀನು ದುಡಿದ ಸಂಬಳವನ್ನು ತಂದು ಕೊಡ್ತೀನಿ. ಆದ್ರೆ ಈ ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿದ ಈ ಕೆಟ್ಟ ಗೋಕರ್ಣ ಯಾವ್ಯಾವ ಹೊತ್ತಿನಲ್ಲಿ ಇವನ ಹತ್ತಿನಂತ ಕಣ್ಣನ್ನು ನಿನ್ನ ಮುಂದೆ ಬಿಡುತ್ತಾನೆ ಎಂಬುದು ಗೊತ್ತಾಗುವುದಿಲ್ಲ ತಾಯಿ. ನೋಡು, ನಿನ್ನ ಪಗಾರವನ್ನು ತಂದು ಕೊಡ್ತೀನಿ. ಇಲ್ಲಿಂದ ಈ ಧರ್ಮರಾಯರ ಮನೆಯನ್ನು ಬಿಟ್ಟು ಚೆನ್ನಾಗಿ ಧರ್ಮರಾಯ, ಮನೆಯಲ್ಲಿರುವ ಎಲ್ಲ ವಸ್ತುಗಳ ಭಾಗ ಆಗುವವರೆಗೂ ಆ ಮನೆಯ ಒಳಗಡೆ ಕಾಲಿಡಬೇಡ. ನೋಡಮ್ಮ, ಎಲ್ಲಿಯಾದರೂ ದುಡಿದು ನಿನ್ನ ಸಂಬಳವನ್ನು ತಂದು ಕೊಡ್ತೀರಿ. ಈ ಧರ್ಮರಾಯರ ಮನೆತನದಲ್ಲಿ ಈತಂತೊಂದು ಪ್ರೋತ್ಸಾಹ ನಡೆಯಿತು ಎಂದು ಯಾರ ಮುಂದೆ ಹೇಳು ಕೂಡುದು ತಾಯಿ, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತದೆ. ಯಾಕಂದ್ರೆ ಈ ಧರ್ಮರಾಯರ ಮನೆತನ ಹಾರಾಬಿಟ್ಟು ಹೋಗುತ್ತದೆ ಅಮ್ಮ. ನಾವು ಉಪವಾಸ ಬಿದ್ದರೂ ಚಿಂತೆ ಇಲ್ಲ, ಆದ್ರೆ ನಿಮ್ಮ ಮನೆಯನ್ನು ಒಡೆಯುವ ಕೆಲಸವನ್ನು ಮಾತ್ರ ನಾನು ಮಾಡಲಾರೆ ಸೌಕರ್ಯ, ನಾನು ಮಾಡಲಾರೆ. ನಾನಿನ್ನು ಬರ್ತೀನಿ ಸೌಕರ್ಯ, ನಾನಿನ್ನು ಬರ್ತೀನಿ. ನಮ್ಮ ಮನೆತನದ ಬಗ್ಗೆ ಪಾರ್ವತಿ ಬಾಯಲ್ಲಿ ಅಷ್ಟ ಅಲ್ಲೋ, ಸುತ್ತ 50 ಹಳ್ಳಿಯಲ್ಲಿ ಇದು ಧರ್ಮವಂತರ ಮನೆತನ, ನ್ಯಾಯವಂತರ ಮನೆತನ, ಸತ್ಯವಂತರ ಮನೆತನ ಎಂದು ಹೆಸರುವಾಸಿ ಆಗಿದೆಯಪ್ಪ, ಹೆಸರುವಾಸಿ. ಅಂಥದನ್ನು ಬಿಟ್ಟು ಕರ್ಣದ ಮನೆಯನ್ನು ಮಾಡಲು ಹೊಂಟ್ರಿವಿ ಏನಲೇ? ಎಷ್ಟೇ ಆದರೂ ಹೆಸರಿಗೆ ತಕ್ಕಂತೆ ಧರ್ಮರಾಯನ ತುಳುಕೆ ನೀನು. ಮನೆಯಲ್ಲಿ ಕೆಲಸ ನೋಡೋಗು. ಮನೆಯಲ್ಲಿ ಕೆಲಸ ನೋಡ್ಬೇಕಾ? ಅಂದ್ರೆ ನನಗೂ ನಿನಗೂ ಏನು ಸಂಬಂಧ ಇಲ್ವಾ? ನೀನು ಇಟ್ಟುಕೊಂಡಂತ ಆಳೇನ ನಾನು? ಲೇ ನಿನ್ನ ಅಣ್ಣವೇ, ನಾನು ನಿನ್ನಣ್ಣ. ನೋಡು ಧರ್ಮರಾಯ, ಮಾತು ಬಳಸಬೇಡ. ಈಗಾಗಲೇ ನಿನ್ನ ಭಾಗಕ್ಕೆ ಬಂದಿರತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗು. ತದನಂತರ ಈ ಮನೆಯಲ್ಲಿ ನಾನಿರಬೇಕು ಅಥವಾ ನೀನಿರಬೇಕು, ವಿಚಾರ ಮಾಡು. ಈ ಮನೆಯಲ್ಲಿ ನೀನೇ ಇರಬೇಕು. ಯಾಕಂದ್ರೆ ತಂದೆ ತಾಯಿ ಹೇಳಿದಂತ ಮಾತು ನನಗೆ ನೆನಪಿಗೆ ಬರ್ತಾವಪ್ಪ, ನೆನಪಿಗೆ ಬರ್ತಾವು. ಈ ರೀತಿಯಲ್ಲಿ ಸಣ್ಣವನಲ್ವಾ? ಗೋಕರ್ಣ, ಹೋಗುತ್ತೀನು. ಈ ಆಸ್ತಿ ಅಡಂಬ್ರ ಐಶ್ವರ್ಯ ನಿನಗೆ ಬಿಟ್ಟು ಹೋಗುತ್ತೀನು. ಆದ್ರೆ ಹೋಗುವಾಗ 2 ಮಾತು ಹೇಳ್ತೀನಪ್ಪ, ಚೆನ್ನಾಗಿ ಕಿವಿಕೊಟ್ಟು ಕೇಳು. ಯಾರಾದರೂ ಹಸಿದು ಬಂದರೆ ಈ ಮನೆಗೆ ಅನ್ನ ಹಾಕು, ಬಾಯಾರಿ ಬಂದವರಿಗೆ ನೀರು ಕೊಡು, ನಾವು ಬಿಸಿಲಲ್ಲಿ ತಾಪಗೊಂಡು ಬಂದವರಿಗೆ ನೆರವು ಕೊಡಪ್ಪ. ಈಗ ನಿನ್ನ ಅಣ್ಣನ ಬಾಯಿ ಮನೆ ಎಲ್ಲ ಮುಗಿಯಿತು. ನಿನ್ನ ಮನೆಯರು ನಾನು ಇಲ್ಲಿಗೆ ಇನ್ನು ಮುಗುದಿಲ್ಲ ಧರ್ಮರಾಯ.
ಬಂಗಾರದ ಒಡವೆಗಳನ್ನು ನನ್ನ ಕೈಗೆ ಕೊಟ್ಟು ಬಿಡು. ಆವಾಗ ಈ ಮನೆಗೆ ನಿನಗೆ ಋಣ ಮುಗಿದಂತಾಗುತ್ತದೆ. ತಂದೆ ತಾಯಿ ಹಿರಿಯ ಮಗನ ಪ್ರೀತಿಗೋಸ್ಕರ ಅಂತ ಈ ಎರಡು ಒಡವೆಗಳನ್ನು ಬಿಟ್ಟರೆ ಇದನ್ನು ಕಸಿದುಕೊಳ್ಳುತ್ತಿರುವೇನಪ್ಪ. ಆಯ್ತಪ್ಪ, ಈ ಎರಡು ಒಡವೆಯನ್ನೇ ಇಡುತ್ತೇನೆ. ಅಯ್ಯೋ ಮೈಲಾಲಿಂಗೇಶ್ವರ, ಧರ್ಮ ಯಾವುದು ಕರ್ಮ ಯಾವುದು ಎಂದು ಕಟ್ಟೆರೆದು ನೋಡಬಾರದೆ ತಂದೆ, ಕಟ್ಟೆರೆದು ನೋಡಬಾರದೆ. ಆಯ್ತಪ್ಪ, ಇವನ್ನು ಸಹ ಇಟ್ಟು ಹೋಗುತ್ತೀನಿ. ಎಷ್ಟೇ ಆಗಲಿ ಈ ಧರ್ಮದ ಮನೆಯನ್ನು ಯಾವತ್ತಿಗೂ ಕರ್ಮದ ಮನೆಯನ್ನು ಮಾಡಲು ಹೋಗಬೇಡಪ್ಪ. ಮತ್ತಷ್ಟು ದೇವತೆಗಳು ವಾಸ ಆಗುವಂತ ಮನೆ ಮಾಡಪ್ಪ, ಮನೆ ಮಾಡು. ಈಗಲೇ ಇಟ್ಟು ಹೋಗುತ್ತೇನೆ ಈ ಒಡವೆಗಳನ್ನು. ಚಿಂತಿದ್ದಿಲ್ಲ. ಮತ್ತೆ 5ನೇರಿಂದ SSLC ವರೆಗೆ ಕಲಿತೆ, ಅಲ್ಲಿ ಯಾರಿಗೂ ಚಿಂತಿದ್ದಿಲ್ಲ. ಈ ಕಾಲೇಜ್ ಕಟ್ಟಿ ಹತ್ತಿದ್ ನೋಡ್ರಿ, ಅಲ್ಲಿಂದ ಚಗತಿ ಹಣೆ ಬಾರ. ಯಾಕಂದ್ರೆ ಸುಮ್ಮ ಸಾಲಿ ಕಲಿಸ್ಕೊಂತ ಫೀಸ್ ಏನು ಮಾಡೋದೇ ಇಲ್ಲ. ಈ ಲೆಕ್ಚರ್ಗಳಿಗೆಲ್ಲ ಯಾಕೆ ಮಾಡ್ಬೇಕು ಫೀಸ್ ಅನ್ನೋ ತಿಳಿದು ಬಂದು ಲಂಗದವನೇ ಮಸ್ತ ಕಾಟಿಲ್ಲ ಲಾವಣ್ಯ ಲಂಗದವನೇ ಮಸ್ತ ಕಾಟಿಲ್ಲ ಲಾವಣ್ಯ ನಿನ್ನ ನಂಬರ್ ಕೊಟ್ಟ ಬರ್ತೈತಿ ಪುಣ್ಯ ಜಾಸುಲ್ ಓಡಿ ಬಂದೆ ಲಾವಣ್ಯ ಲಾವಣ್ಯ ಕೆಂಪಾನ ಚೂಡಿದರ ಹುಡುಗಿ ಬರತಾಳ ನೋಡಲಿ ನೀಗೆ ಕೆಂಪಾನ ಚೂಡಿದರ ಹುಡುಗಿ ಬರತಾಳ ನೋಡಲಿ ನೀಗೆ ನವಿಲಿಗೆ ನಡಿಗೆ ಕೆಂಪನ ಹುಡುಗಿ ತುಳಕೈತಿ ಬಿಸಿಗೆ ನವಿಲಿಗೆ ನಡಿಗೆ ಕೆಂಪನ ಹುಡುಗಿ ತುಳಕೈತಿ ಬಿಸಿಗೆ ನಿನ್ನ ಮಾರಿ ನೋಡಲ್ಲ ಆಗೈತಿ Thank you.
ಮುಗದೋತ ಗೆಳತಿ ನಿನ್ನ ಮುಗದೋತ ಬಾಳ ಜೀವನದೈತಿ ಊರಾಗ ಗೆಳತಿ ನೀನ ಬರದಾಡ ನೀ ಕೊಟ್ಟ ಗೊತ್ತಿತ್ತು ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಮನೆಗೆ ಹೋಗಿ ನಟ್ಟಲ್ಲಿ ಮಾಡಕ್ಕೆ ಸಂಸಾರ ನಿನ್ನ ಸನ್ಮಾನ ನಿನ್ನ ಸನ್ಮಾನ ಕರದಂಗ ಕಸಿ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಮನೆಗೆ ಹೋಗಿ ನಟ್ಟಲ್ಲಿ ಮಾಡಕ್ಕೆ ಸಂಸಾರ ಹೇಳಬೇಡ ನನ್ನ ಮುದ ಸುಳ್ಳ ಕರಗುದಿಲ್ಲ ನನ್ನ ಕಳ್ಳ ಹೇಳಬೇಡ ನನ್ನ ಮುದ ಸುಳ್ಳ ಕರಗುದಿಲ್ಲ ನನ್ನ ಕಳ್ಳ ಹೊಸದಾಗಿ ಹೋದನಾಗ ಅವ ಹೆಂಗ ಬಿಡ್ತಾನ ಹೇಳ ಏನಾಗ ನಮ್ಮ ಗೆಳತಿ ನಮ್ಮ ನನ್ನ ಮರಣ ಮಂಜಪ್ಪ ಹಿಡಿದು ಗಂಟನ ಬಳ್ಳ ಅದಂಗಾದ ನನ್ನ ಮರಟ ಬಾಳ ಬಹಳ ವಾಟಿಕ ಶಾಂಪು ರಗ್ ಬೇಕನ್ರಿ ರಗ್ ಜಮಕನ್ ಬೇಕನ್ರಿ ಜಮಕನ ನಾನು ಹಂಗ ಬಂದಿನ ಮುಂದೆ ಬೇ 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 ಅನ್ನಕತ್ತಿಲ್ಲ ಯಾಕ ಬೇಕನ್ರಿ ಅಂದೆ ಹಿಂಗಾರ ಚಾವಕಿಲ್ಲ ಹಂಗ ಬೇ 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 ಅಂತ ಚಾಲು ಮಾಡಿ ನಮ್ಮ ಕೈ ಕೇಳಕತ್ತಿದ್ದೆ ಬೇ 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 ಅಂತ ಅನ್ನಕತ್ತಿಲ್ಲ ಯಾಕ ಮಲಯಾಳ ಚಲೋ ಗಂಟು ಬಿದ್ದೆ ಹೋಗಪ್ಪ ನೀ ಯಾವ ಗಂಟು ಬಿದ್ದೆ ನನಗೆ ಹೋಗ ನಿಮ್ಗೆ ಏನು ಬೇಕಾಗಿಲ್ಲ ಹೋಗ ಗಟ್ಟಿ ಏನದ ನೀವು ಏ ಹುಡುಗ ಯಾಕೆ ಹೆಂಗ ಮಾತಾಡಕತ್ತಿಲ್ಲ ಗಟ್ಟದ ಒಂದೇನು ಹಿಡಿದು ಸೋರಕತ್ತ ಅಂತ ತಿಳ್ಕೊಂಬಿಟ್ಟೆ ಏನಮ್ಮ ಈಗ ಗಟ್ಟಿ ಏನದವ್ರಿ ಮತ್ತೆ ನೀವು ದೋಸ್ತ ನಮಗೆಲ್ಲ ಗಟ್ಟಿ ಅದಾವ ಅಂದ್ರೆ ನಮ್ಮ ಮನೆಯಾನು ಮುಟ್ಟಿ ಗಿಟ್ಟಿ ಎಲ್ಲ ಗಟ್ಟಿ ಅದಾವು ಅಂತ ಹೇಳಿದೆ ಅದೆಲ್ಲ ಓರಿ ಪೂರಿ ಅವ್ರಂತ ಪೂಚ್ ಮಗನ ಮೊದಲು ಪೂಚ್ ಮಲಯಾಳ ಅಂತ ಇದೇ 12 ಗಂಟೆ ಸೇವ ಮನೆ ಅನ್ನಕತ್ತಲ್ಲ ಏನದು ಮಲಯಾಳ ಇದು ಎಲ್ಲ ಬಿಟ್ಟು ನಮ್ಮ ಮಗ ಹೋಗ್ಬಿಡ ನಿನ್ನ ಹೆಸರು ಏನಂತ ಹೇಳ ಮೊದಲ ಅಡ್ನಾಡಿ ಅಂತ ಅಡ್ಡಾಡಿ ನಿನಗ ಮಾತಾಡಕತ್ತಿದ್ ಏನದ ಅಡ್ಡಾಡಿ ಹೌದು ನನ್ನ ಹೆಸರು ಅಡ್ನಾಡಿ ಅಂತ ನಾ ಶಾನಿಕದಿನಿಲ್ಲ ಬಂದ ತಕ್ಷಣ ನೀ ಅಡ್ಡಾಡಿ ನೋಡ ಮಗನ ಅಂತಂದ್ರೆ ಹೆಂಗ ಹೆಸರು ಇಟ್ಟು ಗೊತ್ತಾಗ್ತಿಲ್ಲ ಹೌದು ಮತ್ತೆ ನಿಮ್ಮ ಹೆಸರೇನ್ರಿ ಪಂಕಜ ತೊಂದ್ರೆ ಇಲ್ಲ ಪಂಕಜ ನಾವು ನಿಮ್ಮವರೇ ಪಂಕಜ ತೊಂದ್ರೆ ಇಲ್ಲ ಪಂಕಜ ನಾವು ನಿಮ್ಮವರೇ ಪಂಕಜ ಹೋಲ್ಬಿಡ್ರಿ ನಿಮ್ಮ ಹೆಸರೇನ್ರಿ ಪಂಕಜ ಅದು ನಿಮ್ಮ ಊರವ್ರಿ ನಮ್ಮೂರ ಇದ ಲಿಂಗದಳ್ಳಿ ಪಂಕಜ ಅಂತಾರ ನನಗ ಲಿಂಗದಳ್ಳಿ ಸಣ್ಣದಾಯ್ತು ದೊಡ್ಡದಾಯ್ತು ಯಾಕಂದ್ರೆ ದ್ವಾರದೇವ್ರು ಒಳಗೆ ಹೋಗ್ಕೊಂಡು ಹೊರ ಬರ್ಬೇಕಂತ ಮಾಡಿದ್ದೇನೆ ನೋಡ್ಬಿಡ್ತು ಟ್ರೈ ಮಾಡ್ಬಿಡ್ತು ಅಲ್ಲ ಲಿಂಗದಾಳಿ ನೀ ನೋಡಿಲ್ಲ ಅಂತ ಲಿಂಗದಾಳಿ ನೋಡಿಲ್ಲ ನೋಡಕ್ ಬಂದಿ ಅನ್ನಂಗ ತಂಗಾರ ಲಿಂಗದಾಳಿನ
ಅಲ್ಲಿಗೆ ಹೋದ್ರೆ ನಮ್ಮ ಮಾಲ ಕಾಲೇಜ್ ಗೊತ್ತವನ್ರಿ. ನೀನ್ ಹಿಂದಾಳಿಗೆ ಹೋದ್ರೆ ನಿನ್ನ ಮಾಲೆಲ್ಲ ಕಾಲಿ ಎಲ್ಲ ಹಿಡಿದು ಹರಿದು ಕೈಯಾಕಲ್ಲ, ನಿಮ್ಮ ನನಗೆ ಹರಿದು ಕೈಯಾಗ ಕೊಡ್ತಾರ ಅಂದೆ. ಅಲ್ಲಿಗೆ ಹೋದ್ರ ಮುಗಿದು ಹೋದು. ಅಲ್ಲಿಗೆ ಹೋದ್ರ ನಮ್ದೇನು ಕಂಡೀಷನ್ ಅಲ್ಲಿ ನೋಡ್ರಿ, ಏನಿದ್ರು ಸಿಬ್ಬಟ್ಟಾಗ ಮಾಡಿ ಬಂದ್ಬಿಡ್ತೀವಿ. ದೋಸ್ತ ಹಿಂದಾಳಿಗೆ ಹೋದೆ ಅಂದ್ರೆ ಪಾವನಾಗಿ ಹೊರ ಬರೋದು ಗ್ಯಾರಂಟಿ ನೀನು. ಮತ್ತ ನೀವು ಬರ್ರಿ, ಇಬ್ಬರು ಹೋಗಿ ಕೂಡ್ಕೊಂಡು ಹೋಗಿ ಮಾತಾಡ್ಕೊಂಡ್ ಬರಮ್ಮ. ನೋಡಿ ತಲೆ ಕೆಟ್ಟಿದ್ದಂಗೆ ಐತಿ, ಅದಕ್ಕೆ ಈ ನಮ್ಮನೆ ಗಂಟು ಬಿದ್ದೋದು ನನಗೆ. ಹೋಗಲ್ಲಕ್ಕೆ ಹಿಂಗಾದ್ರೆ ನಾನು ಬಿಡಂಗೆ ಕಾಣಂಗಿಲ್ಲವ. ಇದ್ರ ತಿಂತಿದ್ದೆಲ್ಲ ಹಿಡ್ಕೊಂಡು ಕೈಯಾಗ ಕೊಟ್ಟು ಕಳ್ಸೋದ ಒಳ್ಳೇದು. ನಿಮ್ಮ ನಾನು ಎಲ್ಲ ಖಾಲಿ ಮಾಡ್ತೀನಿ, ಆದ್ರ ನನ್ನ ಬೇಕಾದ್ರೆ ಇನ್ನೊಂದು ಕೊಡ್ತೀನಿ ಅಂತ 1 ತಿಂಗಳು ಬಿಟ್ಟು. ಮತ್ತೆ ಅಲ್ಲಿ ಮಟ್ಟ ಬಡ್ಡಿ ಏಟಾಕೈತಿ ದೋಸ್ತ ನಿನ್ನ ಬಡ್ಡಿ ಎಷ್ಟು ಬೇಕಾ? ತಿಂಗಳ ಬಂದ ಕೊಟ್ಟ ಹೋಗ್ಕಿನ ಮತ್ತೆ ಇದ ಮತ್ ಕರೆಯೋದು ಕೂಡ. ದೋಸ್ತ ನಿನ್ನ ಬಡ್ಡಿ ಹೋದಲ್ಲ, ಈಗ ಮಾಡಿ ತೋರಿಸ್ತೀನಿ, ಚಾಲು ಮಾಡಿ. ಏನು ಗೊತ್ತಿಲ್ವಲ್ಲ.
ಸಾಲಿ ಕಲಿಯಾಕತ್ತೀನಿ 5ನೇ ಕ್ಲಾಸ್ನವರೆಗೂ ಬರ್ತೀರಿ ಸಾಲಿ ಕಲಿತೆ ಯಾರಿಗೂ ಚಿಂತಿದ್ದಿಲ್ಲ. ಮತ್ತೆ 5ನೇರಿಂದ SSLC ವರೆಗೆ ಕಲಿತೆ ಅಲ್ಲಿ ಯಾರಿಗೂ ಚಿಂತಿದ್ದಿಲ್ಲ. ಈ ಕಾಲೇಜ್ ಕಟ್ಟಿ ಹತ್ತಿದ್ ನೋಡ್ರಿ ಅಲ್ಲಿಂದ ಚಾಗತಿ ಹಣೆ ಬಾರ. ಯಾಕಂದ್ರೆ ಸುಮ್ಮ ಸಾಲಿ ಕಲಿಸ್ ಅಂತ ಹೇಳ್ತಾವ ಫೀಸ್ ಮುಗಿಸ್ಕೊಂಡು ಏನು ಮಾಡೋದೇ ಇಲ್ಲ. ಈ ಲೆಕ್ಚರ್ಗಳಿಗೆಲ್ಲ ಯಾಕೆ ಮಾಡ್ಬೇಕು ಫೀಸ್ ಅನ್ನೋ ತಿಳಿ ಒಂದು ಲಂಗದವನ ಮಸ್ತ ಕಾಟಿಲ್ಲ ಅವನ್ಯ ಲಂಗದವನ ಮಸ್ತ ಕಾಟಿಲ್ಲ ಅವನ್ಯ ಪತ್ರ ಬರ್ತೈತಿ ಪುಣ್ಯ ಓಡಿ ಬಂದೆ ಅವನ್ಯ ಅವನ್ಯ ಕೆಂಪಾನ ಚೂಡಿದರ ಹುಡುಗಿ ಬರತಾಳ ನೋಡಲಿಗೆ ಕೆಂಪಾನ ಚೂಡಿದರ ಹುಡುಗಿ ಬರತಾಳ ನೋಡಲಿಗೆ ನವಿಲಿಗೆ ನಡಿಗೆ ಕೆಂಪನ ಹುಡುಗಿ ತೊಳಕತೈತಿ ಬಿಸಿಗೆ ನವಿಲಿಗೆ ನಡಿಗೆ ಕೆಂಪನ ಹುಡುಗಿ ತೊಳಕತೈತಿ ಬಿಸಿಗೆ ನಿನ್ನ ಮಾರಿ ನೋಡಲ್ಲ ಆಗೈತಿ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗಿದೋತ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗಿದೋತ ಅಳತಿ ಒಂದೈತಿ ಊರಾಗ ಗೆಳತಿ ನೀನ ಕರನಾಡ ಕಣ್ಣಾಗ ನೀ ಕೊಟ್ಟ ಹೋಗುತ್ತಿದ್ದ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಮನೆಗೆ ಹೋಗಿ ನಟ್ಟಕ್ಕೆ ಮಾಡಕ್ಕೆ ಸಂಸಾರ ನಿನ್ನ ಸನ್ಮಾನ ನಿನ್ನ ಸನ್ಮಾನ ಕರದಂಗ ಕಸಿ ನನ್ನ ಗೆಳೆಯಾರ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರ ಮನೆಗೆ ಹೋಗಿ ನಟ್ಟಕ್ಕೆ ಮಾಡಕ್ಕೆ ಸಂಸಾರ ತಂಡಿ ಹಾವದಾಗ ಹೇಳಬೇಡ ನನ್ನ ಮುದ ಸುಳ್ಳ ಕರಗುದಿಲ್ಲ ನನ್ನ ಕಳ್ಳ ಹೇಳಬೇಡ ನನ್ನ ಮುದ ಸುಳ್ಳ ಕರಗುದಿಲ್ಲ ನನ್ನ ಕಳ್ಳ ಹೊಸದಾಗಿ ಹೋದನಾಗ ಅವ ಹೆಂಗ ಬಿಡ್ತಾನ ಹೇಳ ಏನಾಗ ನಮ್ಮ ಗೆಳತಿ ನಮ್ಮ ನನ್ನ ಮರಣ ಮಂಜಪ್ಪ ಹಿಡಿದು ಗಂಟನ ಬಳ್ಳ ಅದಂಗಾದ ನನ್ನ ಮರಟ ಬಾಳ ಬಾಳ ವಾಟಿಕ ಶಾಂಪು ವಾಟಿಕ ಶಾಂಪು
ರಗ್ ಬೇಕನ್ರಿ ರಗ್, ಜಮಕನ್ ಬೇಕನ್ರಿ ಜಮಕನ. ನಾನು ಹಂಗ ಬಂದಿನ ಮುಂದೆ ಬೇ 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 ಅನ್ನಕತ್ತೀನಿ ಯಾಕ? ಬೇಕನ್ರಿ ಅಂದೆ. ಹಿಂಗಾರ ಕೇಳಬೇಕಿಲ್ಲ ಹಂಗ ಬೇ 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 ಅಂತ ಚಾಲು ಮಾಡಿ ಅದಕ್ಕೆ ಕೇಳಕತ್ತಿದ್ದೆ ಬೇ 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 ಅಂತ ಅನ್ನಕತ್ತೀನಿ ಯಾಕ? ಮಲಯಾಳ ಚಲೋ ಗಂಟು ಬಿದ್ದಿ ಹೋಗಪ್ಪ, ನೀ ಯಾವ ಗಂಟು ಬಿದ್ದಿ ನನಗೆ ಹೋಗ, ನಿಮ್ಗೆ ಏನು ಬೇಕಾಗಿದ್ರು ಹೋಗ. ಗಟ್ಟಿ ಏನದಲ್ಲಿ ನೀವು? ಏ ಹುಡುಗ ಯಾಕೆ ಹೆಂಗ ಮಾತಾಡಕತ್ತಿಲ್ಲ? ಗಟ್ಟದ ಒಂದೇನು ಹಿಡಿದು ಸೋರಕತ್ತ ಅಂತ ತಿಳ್ಕೊಂಬಿಟ್ಟಿ ಏನಮ್ಮ ಈಗ? ಗಟ್ಟಿ ಏನದವ್ರಿ ಮತ್ತೆ ನೀವು? ದೋಸ್ತ ನಮಗೆಲ್ಲ ಗಟ್ಟಿ ಅದಾವ ಅಂದ್ರೆ ನಮ್ಮ ಮನ್ಯಾನು ಮುಟ್ಟಿ ಗಿಟ್ಟಿ ಎಲ್ಲ ಗಟ್ಟಿ ಅದಾವು ಅಂತ ಹೇಳಿದೆ. ಅದೆಲ್ಲ ಓಲಿ ಪೂರಿ ಅವ್ರಂತ ಪೂಚ್ ಮಗನ ಮೊದಲು ಪೂಚ್ ಮಲಯಾಳ ಅಂತ ಇದೇ 12 ಗಂಟೆ ಸೇವ ಮನೆ 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 ಅನ್ನಕತ್ತಲ್ಲ ಏನದು ಮಲಯಾಳ ಇದು ಎಲ್ಲ ಬಿಟ್ಟು ನಮ್ಮ ಮಗ ಹೋಗ್ಬಿಡ. ನಿನ್ನ ಹೆಸರು ಏನಂತ ಹೇಳ ಮೊದಲ? ಅಡ್ನಾಡಿ ಅಂತ. ಅಡ್ಡಾಡಿ ನಿನಗ ಮಾತಾಡಕತ್ತಿದ್ ಏನದ ಅಡ್ಡಾಡಿ? ಹೌದು, ನನ್ನ ಹೆಸರು ಅಡ್ನಾಡಿ ಅಂತ. ನಾ ಶನಿಕದಿನಿಲ್ಲ ಬಂದ ತಕ್ಷಣ ನೀ ಅಡ್ಡಾಡಿ ನೋಡ ಮಗನ ಅಂತಂದ ಹೆಂಗ್ ಹೆಸರು ಇಟ್ಟು ಗೊತ್ತಾಗ್ತಿಲ್ಲ. ಹೌದು, ಮತ್ತೆ ನಿಮ್ಮ ಹೆಸರೇನ್ರಿ? ಪಂಕಜ. ತೊಂದ್ರೆ ಇಲ್ಲ ಪಂಕಜ, ನಾವು ನಿಮ್ಮವರೇ ಪಂಕಜ. ತೊಂದ್ರೆ ಇಲ್ಲ ಪಂಕಜ, ನಾವು ನಿಮ್ಮವರೇ ಪಂಕಜ. ಹೋಗ್ಬಿಡ್ರಿ. ನಿಮ್ಮ ಹೆಸರೇನ್ರಿ? ಪಂಕಜ. ಅದು ನಿಮ್ಮ ಊರವ್ರಿ? ನಮ್ಮೂರ ಇದ ಲಿಂಗದಳ್ಳಿ ಪಂಕಜ ಅಂತ ನನಗ. ಲಿಂಗದಳ್ಳಿ ಸಣ್ಣದಾಯ್ತು ದೊಡ್ಡದಾಯ್ತು? ಯಾಕಂದ್ರೆ ದ್ವಾರದಿಂದ ಒಳಗೆ ಹೋಗ್ಕೊಂಡು ಹೊರ ಬರ್ಬೇಕಂತ ಮಾಡಿದ್ದೇನೆ. ನೋಡಿಬಿಡ್ತು, ಟ್ರೈ ಮಾಡಿಬಿಡ್ತು. ಅಲ್ಲ ಲಿಂಗದಾಳಿ ನೀ ನೋಡಿಲ್ಲ ಅಂತ ಲಿಂಗದಾಳಿ ನೋಡಿಲ್ಲ, ನೋಡಕ್ ಬಂದಿ ಅನ್ನಂಗ ತಂಗಾರ ಲಿಂಗದಾಳಿನ. ಅಲ್ಲಿಗೆ ಹೋದ್ರೆ ನಮ್ಮ ಮಾಲ ಕಾಲೇಜ್ ಬರ್ತಾವನ್ರಿ? ನೀ ಲಿಂಗದಾಳಿಗೆ ಹೋದ್ರೆ ನಿನ್ನ ಮಾಲೆಲ್ಲ ಕಾಲೇ ಎಲ್ಲ ಹಿಡಿದು ಹರಿದು ಕೈಯಾಕಲ್ಲ, ನಿಮ್ಮ ದೊಡ್ಡ ಹರಿದು ಕೈಯಾಕ ಕೊಡ್ತಾರ ಅಂದೆ. ಅಲ್ಲಿಗೆ ಹೋದ್ರ ಮುಗಿದು ಹೋತು. ಅಲ್ಲಿಗೆ ಹೋದ್ರ ನಮ್ದೇನ್ ಕಂಡೀಷನ್ ಅಲ್ಲಿ ನೋಡ್ರಿ, ಏನಿದ್ರು ಸಿಂಪಟ್ನಾಗ ಮಾಡಿ ಬಂದ್ಬಿಡ್ತೀವಿ. ದೋಸ್ತ ಲಿಂಗದಾಳಿಗೆ ಹೋದೆ ಅಂದ್ರೆ ಪಾವನಾಗಿ ಹೊರ ಬರೋದು ಗ್ಯಾರಂಟಿ ನೀನು. ಮತ್ತ ನೀವು ಬರ್ರಿ, ಇಬ್ಬರು ಹೋಗಿ ಕೂಡ್ಕೊಂಡು ಹೋಗಿ ಮಾತಾಡ್ಕೊಂಡ್ ಬರಮ್ಮ. ನೋಡಿ ತಲೆ ಕೆಟ್ಟಿದ್ದಂಗೆ ಐತಿ. ಅದಕ್ಕೆ ಈ ನಮ್ಮನೆ ಗಂಟು ಬಿದ್ದೋಗ್ ನನಗೆ ಮೊಬೈಲ್ಗೆ ಹಿಂಗಾದ್ರೆ ನಾನು ಬಿಡಂಗ್ ಕಾಣಂಗಿಲ್ಲವ. ಇದ್ರ ಇದ್ದಿದ್ದೆಲ್ಲ ಹಿಡ್ಕೊಂಡು ಕೈಯಾಗ ಕೊಟ್ಟು ಕಳ್ಸೋದ ಒಳ್ಳೇದು. ನಿಮ್ಮ ನಾನು ಎಲ್ಲ ಖಾಲಿ ಮಾಡ್ತೀನಿ, ಆದ್ರ ನನ್ನ ಬೇಕಾದ್ರೆ ಇನ್ನೊಂದು ಕೊಡ್ತೀನಿ ಅಂತ 1 ತಿಂಗಳು ಬಿಟ್ಟು. ಮತ್ತೆ ಅಲ್ಲಿ ಮಟ್ಟ ಬಡ್ಡಿ ಏಟಾಕೈತಿ ದೋಸ್ತ ನಿನ್ನ ಬಡ್ಡಿ ಎಷ್ಟು ಬೇಕಾ? ತಿಂಗಳ ಬಂದ ಕೊಟ್ಟ ಹೋಗ್ತೀನ. ಮತ್ತೆ ಇರೋದು ಕರೆಯೋದು ಕೂಡ. ದೋಸ್ತ ನಿನ್ನ ಬಡ್ಡಿ ಹೋದಲ್ಲ, ಈಗ ಮಾಡಿ ತೋರಿಸ್ತೀನಿ, ಚಾಲು ಮಾಡಿ. ಏನು ಗೊತ್ತಿಲ್ವಯ್ಯ? ಜೀವನ ಹೆಗ್ಗಗಳಿದೆ
Thank you.